ಇಂಡಿಯಾದ ಸೌತಲ್ಲಿರೋ ಈ ಊರಿನ ಹೆಸರೇ ಕಳಸ. ಕಳಸ ಹೆಸರಿನ ಮೀನಿಂಗ್ ಅ ಪಿಕ್ಚರ್ ದ ಪಿನಾಕಲ್ ಆಫ್ ಟೆಂಪಲ್ ಅಂತ, ಅಂದರೆ ದೇವಸ್ಥಾನದ ಶಿಖರ ಅಂತ. ಇದಕ್ಕೆ ಒಂದು ಕಥೆನೇ ಇದೆ, ಆ ಕತೆ ಬಗ್ಗೆ ಆಮೇಲೆ ತಿಳ್ಕೊಳ್ಳೋಣ. ಕಳಸ ಇಂಡಿಯಾದ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಡಿಸ್ಟ್ರಿಕ್ಗೆ ಸೇರಿದ್ದು. ಈ ಊರು ಟೆಂಪಲ್ ಆಫ್ ಟೌನ್ ಅಂತಲೇ ಹೆಸರುವಾಸಿ. ಕಳಸಾಗೆ ನೀವು ಬಂದಾಗ ನಿಮಗೆ ಕಾಣೋದು ಒಂದು ಚಿಕ್ಕದಾದ ಹಳ್ಳಿ. ಅಲ್ಲಿನ ಸುತ್ತಮುತ್ತ ವೆಸ್ಟರ್ನ್ ಘಾಟ್ಸ್ನ ಲಶ್ ಗ್ರೀನರಿ. ಆಲ್ ರೈಟ್, ಸೊ ನಾವು ಮಾಗುಂಡಿ ಕಡೆಯಿಂದ ಕಳಸ ಕಡೆ ಹೋಗ್ತಾ ಇದ್ದೀವಿ. ಸೊ ತುಂಬ ಒಳ್ಳೆ ರೋಡು, ಚೆನ್ನಾಗಿದೆ. ಮೂಡಿಗೆರೆಯಿಂದ ಹೋಗೋ ರೋಡು ತುಂಬ ಘಾಟ್ ಸೆಕ್ಷನ್ ಇದೆಯಂತೆ, ಹಾಗೆ ರೋಡು ಸ್ವಲ್ಪ ಅಷ್ಟಕ್ಕಷ್ಟೇ ಅಂತ ಹೇಳ್ತಾಯಿದ್ರು ನನ್ನ ಫ್ರೆಂಡ್ಸು. ಸೊ ಮಾಗುಂಡಿಯಿಂದ ಕಳಸಕ್ಕೆ ಹೋಗೋ ರೋಡು ತುಂಬ ಚೆನ್ನಾಗಿದೆ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್, ಅಮೇಝಿಂಗ್ ಆಗಿದೆ. ತುಂಬ ಗ್ರೀನ್ರಿ, ಹಾಗೆ ನೋಡ್ತಾ ಇರ್ಬೋದಲ್ಲ ಸಿಕ್ಕಾಪಟ್ಟೆ ಮಳೆ. ನಾನು ಫುಲ್ ತೋರಿಸ್ಬೋದಾಗಿತ್ತು, ಇಲ್ಲಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆ ಕಡೆ ಈ ಕಡೆ ಮರಗಳು, ರೋಡು ತುಂಬ ಚೆನ್ನಾಗಿದೆ. ಬಟ್ ಒಂದೇ ಸಮಯ ನಾನ್ ಸ್ಟಾಪ್ ಮಳೆ ಬರ್ತಾಯಿದೆ. ಸೊ ಡೈರೆಕ್ಟಾಗಿ ನಾವು ಕಳಸ ಟೆಂಪಲ್ಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಪ್ಲ್ಯಾನ್ ಊಟ ಮಾಡಿ ಹೋಮ್ ಸ್ಟೇ ಕಡೆ ಹೊರಡೋಣ ಅಂತ. ಸೊ ಕಳಸ ಟೆಂಪಲ್ ನೋಡೋಣ ನೆಕ್ಸ್ಟ್ ಹೋಗಿ, ಬನ್ನಿ. ನಾನು ಮತ್ತು ನನ್ನ ಗೆಳೆಯ ಬೆಳಗ್ಗೆ 5 ಗಂಟೆಗೆ ಮೈಸೂರಿಂದ ಹೊರಟು ಕಳಸ ಕಡೆ ಹೊರಟ್ವಿ. ಮಧ್ಯ ಹಾಸನದಲ್ಲೇ ತಿಂಡಿ ತಿಂದು ಇನ್ನೇನು ಕಳಸ ರೀಚ್ ಆಗೋ ಅಷ್ಟರಲ್ಲಿ ಒಂದು ಬ್ಯೂಟಿಫುಲ್ ಟೆಂಪಲ್ ಕಣ್ಣಿಗೆ ಕಾಣ್ತು. ಅಲ್ಲಿ ದೇವಸ್ಥಾನನ ನೋಡಿ ಪೂಜೆ ಮಾಡ್ತಿದ್ದ ಐನೋರ ಹತ್ರ ಮಾತಾಡೋಕ್ಕೆ ಶುರು ಮಾಡಿದ್ವಿ. ಅವರು ನಮಗೆ ಮೊದಲು ಕಳಸೇಶ್ವರ ಟೆಂಪಲ್ಗೆ ಹೋಗಿ, ಈಗ ಮಹಾಮಂಗಳಾರತಿ ನಡೀತಿರತ್ತೆ, ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಿ ಹಾಗೆ ಪ್ರಸಾದ ತಗೊಳ್ಳಿ ಅಂದರು. ತಕ್ಷಣ ನಾವು ಹೊರಟಿದ್ದೆ ಕಳಸೇಶ್ವರ ದೇವಸ್ಥಾನಕ್ಕೆ. ಇಷ್ಟು ಮಳೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತೀರಾ. ಎಲ್ಲಿಯವರು ಸರ್ ನೀವು? ಕಳಸನ? ಎನ್ನಾಪುರ. ಎಷ್ಟು ದೂರ ಕಳಸದಿಂದ? ಕಳಸ ಇಲ್ಲಿಂದ ಎಷ್ಟು ಕಿಲೋಮೀಟರ್? ಓಹೋ, ಇಲ್ಲೇನ ತೊಗೊಂಡೋಗೋದು ನಿಮ್ಮ ಫಿಶ್ ಎಲ್ಲ? ನೀವು ಕಳಸ ಊರಿನ ಒಳಗೆ ಹೋಗ್ತಿದ್ದಂಗೆ ಎಂಟ್ರೆನ್ಸಲ್ಲೇ ಕಳಸೇಶ್ವರ ದೇವಸ್ಥಾನ ಕಾಣಿಸುತ್ತೆ. ಒಂದು ಸಿನಿಮ್ಯಾಟಿಕ್ ಸ್ಟೈಲಲ್ಲಿ ಕತೆ ಕೇಳೋಣ. ಈ ಕಥೆಯಲ್ಲಿ ಶಿವನಿಗೆ ಒಂದು ಸಮಸ್ಯೆ ಉಂಟಾಯ್ತಂತೆ. ಅದು ಏನಪ್ಪ ಸಮಸ್ಯೆ? ಅದು ಭಗವಾನ್ ಶಿವನಿಗೆ. ಬನ್ನಿ ನೋಡೋಣ. ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಶಿವ ಮತ್ತು ಪಾರ್ವತಿಯವರ ಮದುವೆ, ಅದು ಕಾಶಿಯಲ್ಲಿ ನಡೀತಾ ಇತ್ತು. ಮದುವೆಗೆ ಎಲ್ಲ ದೇವತೆಗಳು, ಋಷಿಗಳು ಮತ್ತು ಆಕಾಶದವರು ಎಲ್ಲ ಕಾಶಿಗೆ ಬಂದಿದ್ದರು ಶಿವ ಮತ್ತು ಪಾರ್ವತಿ ಮದುವೆ ನೋಡೋದಕ್ಕೆ. ಈ ಎಲ್ಲರೂ ಬಂದಿದ್ದ ಕಾರಣಕ್ಕೆ ಒಂದು ಸಮಸ್ಯೆ ಉಂಟಾಯಿತು. ಅದೇನಪ್ಪ ಸಮಸ್ಯೆ ಅಂದರೆ, ಈ ಎಲ್ಲ ದೈವಿಕ ವ್ಯಕ್ತಿಗಳ ತೂಕದಿಂದ ಈ ಅರ್ಥನ ನಾರ್ದನ್ ಅಮೇರಿಕನ್ ಪ್ಲೇಟ್ ಏನಿದೆ ಅದು ಕೆಳಗಿಳಿಯುವಂತೆ ಆಗ್ತಿತ್ತು. ಆಗ ಶಿವನ ಮನಸ್ಸಿಗೆ ಬಂದಿದ್ದು ತುಂಬ ಶಕ್ತಿಯುತವಾಗಿದ್ದ ಋಷಿ ಅಗಸ್ತ್ಯ ಅವರ ಬಗ್ಗೆ. ಹಾಗಾಗಿ ಶಿವ ಅಲ್ಲೇ ಇದ್ದ ಋಷಿ ಅಗಸ್ತ್ಯರಿಗೆ ಕೇಳ್ತಾರೆ, ಅಗಸ್ತ್ಯ, ನೀನು ನನ್ನ ಒಂದು ಸಮಸ್ಯೆಗೆ ಸಹಾಯ ಮಾಡಬೇಕು ಅಂತ. ಏನದು ಶಿವ ಅಂತ ಋಷಿ ಕೇಳ್ತಾರಂತೆ. ಶಿವ ಹೇಳ್ತಾನೆ, ನನ್ನ ಮದುವೆಗೆ ಎಲ್ಲ ದೈವಿಕ ವ್ಯಕ್ತಿಗಳು ಬರ್ತಿದ್ದಾರೆ, ಅದಕ್ಕೆ ಈ ಅರ್ಥನ ನಾರ್ದನ್ ಪ್ಲೇಟ್ ಏನಿದೆ ಅದು ಕೆಳಗಿಳಿಯುವಂತೆ ಆಗ್ತಾಯಿದೆ ಅಂತ. ಅದಕ್ಕೋಸ್ಕರ ಈ ಅರ್ತ್ ಪ್ಲೇಟ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ದಕ್ಷಿಣಕ್ಕೆ ಹೋಗಬೇಕು ನೀನು ಅಂತ ಹೇಳ್ತಾರೆ. ಅಗಸ್ತ್ಯ ಋಷಿಯವರು ಒಪ್ಕೊತಾರೆ. ಆದರೆ ಶಿವ, ನನಗೆ ನಿಮ್ಮ ಮದುವೆನೂ ನೋಡಬೇಕು, ಹಾಗೆ ನಿಮ್ಮ ಮದುವೆಯಲ್ಲಿ ಭಾಗಿಯಾಗಿರಬೇಕು ಅಂತ ಕೂಡ ಹೇಳ್ತಾರೆ. ಆಗ ಶಿವ ಒಂದು ವರ ಕೊಟ್ಟು, ನೀನು ಎಲ್ಲೇ ಇರು, ಹೇಗೆ ಇರು, ನೀನು ಈ ಮದುವೆನ ನೋಡ್ಬೋದು, ಹಾಗೆ ನೀನು ನೇರವಾಗಿ ಹಾಜರಿರುವಂತೆ ಆಗುತ್ತೆ ಅಂತ ಹೇಳಿ ವರ ಕೊಡ್ತಾರೆ. ಅದನ್ನು ಕೇಳಿ ಅಗಸ್ತ್ಯ ಋಷಿ ದಕ್ಷಿಣಕ್ಕೆ ಹೋಗಿ ಅಲ್ಲಿ ಅರ್ತ್ ಪ್ಲೇಟ್ನ ಬ್ಯಾಲೆನ್ಸ್ ಮಾಡ್ತಾರೆ.
ಇಲ್ಲಿನ ಸಂಪ್ರದಾಯದ ಪ್ರಕಾರ ಅಗಸ್ತ್ಯ ಋಷಿ ಕಳಸದಲ್ಲೇ ಇದ್ದರು. ಇಲ್ಲಿಂದ ಮದುವೆನ ನೋಡಿದ್ರು. ಅವರಿಗೆ ಕಳಸ ಮಡಿಕೆಯಿಂದ ಶಿವಲಿಂಗ ಕಾಣಿಸಿದ್ರು. ಅವರು ಇಲ್ಲೇ ದೇವಸ್ಥಾನನ ನಿರ್ಮಿಸಿದರು ಮತ್ತು ಇದರಿಂದ ಲಿಂಗನ ಸ್ಥಾಪಿಸಿದ್ರಂತೆ. ಹೀಗೆ ಈ ಊರಿನ ಹೆಸರು ಕಳಸ ಮತ್ತು ಈ ದೇವಸ್ಥಾನನ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ. ಸೊ ಕಳಸೇಶ್ವರ ದೇವಸ್ಥಾನ ನೋಡಿಕೊಂಡು ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆ ಹೊರಟ್ವಿ. ಬನ್ನಿ ನೋಡೋಣ ಹೇಗಿರುತ್ತೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ. ನಾವು ಯಾರಿಗೂ ಕಮ್ಮಿ ಇಲ್ಲ ಮತ್ತು ನಮಗೆ ಎಲ್ಲ ಕೆಲಸನೂ ನಮ್ಮ ಸುತ್ತಮುತ್ತ ಇರೋ ವಸ್ತುಗಳಿಂದ ಮಾಡ್ಬೋದು ಅನ್ನೋದಕ್ಕೆ ಕಳಸಾದ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಒಂದು ಮಾದರಿಯಾಗಿದೆ. ಯಾಕೆಂದರೆ ಈ ಹ್ಯಾಂಗಿಂಗ್ ಬ್ರಿಡ್ಜ್ನ ಮಾಡೋದಕ್ಕೆ ಹಗ್ಗಗಳು, ಮರದ ಹಲಗೆಗಳು ಮತ್ತು ಸುತ್ತಮುತ್ತ ಕಾಡಿನಲ್ಲೇ ಇದ್ದ ಬಿದಿರು ಕಡ್ಡಿಗಳಿಂದ ಮಾಡಿದ್ದಾರೆ. ಈ ಕಳಸದ ಹ್ಯಾಂಗಿಂಗ್ ಬ್ರಿಡ್ಜ್ನ ಜುಲ್ಲುಕಲ್ಲು ಅಂತ ಕೂಡ ಕರೀತಾರೆ. ಈ ಬ್ರಿಡ್ಜ್ ಭದ್ರಾ ರಿವರ್ನ ಎರಡೂ ಬದಿಯಲ್ಲಿರೋ ಹಳ್ಳಿಯ ಜನರಿಗೆ ಒಂದು ದಾರಿಯಾಗಿದೆ. ಹಾಗೆ ಸ್ಕೂಲ್, ಹಾಸ್ಪಿಟಲ್ ಮತ್ತು ಮಾರ್ಕೆಟ್ಗಳಿಗೆ ಒಂದು ಪ್ರಮುಖ ದಾರಿಯಾಗಿದೆ. ಇಲ್ಲಿನ ಲೋಕಲ್ ಬಿಲ್ಡರ್ಸ್ ಒಂದು ನ್ಯಾಚುರಲ್ ಫೈಬರ್ಸ್ನಿಂದ ಮಾಡಿರೋ ಹಗ್ಗಗಳನ್ನ ಯೂಸ್ ಮಾಡಿಕೊಂಡು ತುಂಬ ಕೇರ್ಫುಲಿ ಬಿಲ್ಡ್ ಮಾಡಿದ್ದಾರೆ. ಹಾಗೆ ಈ ಬ್ರಿಡ್ಜ್ಗೆ ಯೂಸ್ ಮಾಡಿರೋ ಮರದ ಹಲಗೆಗಳು ಸಂಕೀರ್ಣವಾಗಿ ರೋಪ್ಸ್ಗೆ ಅಟ್ಯಾಚ್ ಮಾಡಿದ್ದಾರೆ. ಅದರಿಂದ ಸರ್ಫೇಸ್ ತುಂಬ ಸಾಲಿಡ್ ಆಗಿದೆ. ಗುಡ್ ಮಾರ್ನಿಂಗ್. ಡೇ 2 ಕಳಸದಿಂದ. ಇವತ್ತು ಸಿಕ್ಕಾಪಟ್ಟೆ ಮಳೆ. ನಮಗೆ ಗೊತ್ತಿಲ್ಲ ಹೇಗಿರುತ್ತೆ ನಮ್ಮ ಇವತ್ತಿನ ಜರ್ನಿ ಕಳಸದಲ್ಲಿ. ಬಟ್ ಕಳಸದಲ್ಲಿ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾನೇ ಇರುತ್ತೆ. ಸೊ ನಾವು ಇದಕ್ಕೆಲ್ಲ ಪ್ರಿಪೇರ್ ಆಗಲೇಬೇಕು ಅಂತ ನಾವು ಹೋಮ್ ಸ್ಟೇಲಿ ಕೂರಕ್ಕಂತೂ ಆಗಲ್ಲ. ಅದಕ್ಕೆ ಹೋಮ್ ಸ್ಟೇ ಅವ್ರ ಹತ್ರ ಮಾತಾಡಿ ಜೀಪ್ ಅರೇಂಜ್ ಮಾಡಿದ್ವಿ ನಮ್ಮ ಫಸ್ಟ್ ಪ್ಲೇಸ್ಗೆ ಹೋಗೋದಕ್ಕೆ, ಕ್ಯಾತನ್ಮಕ್ಕಿಗೆ. ಸೊ ಪೀಕಲ್ಲಿ ಸ್ವಲ್ಪ ಟ್ರೆಕ್ಕಿಂಗ್ ಇರುತ್ತೆ, ಬಟ್ ಅಲ್ಲಿ ತನಕ ಹೋಗೋದಕ್ಕೆ ಜೀಪ್ ಬೇಕಿತ್ತು. ಸೊ ಜೀಪ್ ತೊಗೊಂಡು ಹೊರಟ್ವಿ. ರೋಡು ಸಿಕ್ಕಾಪಟ್ಟೆ ಹಳ್ಳ ದಿನ್ನೆ ಎಲ್ಲ ಇದೆ. ಅದೆಲ್ಲ ಪಾರ್ ಮಾಡುತ್ತೆ ಈ ನಮ್ಮ ಜೀಪ್ಗಳು. ಬಟ್ ನೀವು ಕಾರ್ಗಳನ್ನೆಲ್ಲ ತೊಗೊಂಡು ಹೋಗೋಕ್ಕಾಗೋದಿಲ್ಲ. ಸೊ ಪೀಕ್ ಹೋದ ಮೇಲಿಂದ ನಾವು ನಮ್ಮ ಟ್ರೆಕ್ನ ಸಿಕ್ಕಾಪಟ್ಟೆ ವೆರಿ ಸ್ಮಾಲ್ ಟ್ರೆಕ್ನ ಶುರು ಮಾಡ್ತೀವಿ. ಸೊ ಇವಾಗ ಬನ್ನಿ ಈ ಬ್ಯೂಟಿಫುಲ್ ಕ್ಯಾತನ್ಮಕ್ಕಿನ ನೋಡ್ಕೊಂಬರೋಣ. ವಾಪಸ್ ಹೋಗ್ತಾ ಇದ್ದೀವಿ. ವಾಟ್ ಐ ಕುಡ್ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಕ್ಯಾತನ್ಮಕ್ಕಿ ಬರಬೇಕಾದ್ರೆ ಥಿಂಗ್ಸ್ ಟು ಬಿ ನೋಟೆಡ್, ಒಂದು ರೈನ್ ಕೋಟ್ ಇರಲೇಬೇಕು. ನಾವು ಬರೀ ಜರ್ಕಿನ್ ಮಾತ್ರ ತೊಗೊಂಡು ಹಾಕೊಂಡು ಬಂದಿದ್ದೀವಿ, ರೈನ್ ಜರ್ಕಿನ್ನ. ಬಟ್ ಪ್ಯಾಂಟ್
ರೈನ್ ಪ್ಯಾಂಟ್ ಹಾಕೊಂಬನ್ನಿ, ಬಿಕಾಸ್ ಯು ನೆವರ್ ನೋ ಯಾವಾಗ ಮಳೆ ಬರುತ್ತೆ ಯಾವಾಗ ಮಳೆ ನಿಲ್ಲುತ್ತೆ ಅಂತ ಗೊತ್ತೇ ಆಗಲ್ಲ. ಸೊ ಇಟ್ಸ್ ಬೆಟರ್ ಟು ಗೆಟ್. ಆಮೇಲೆ ನೀವು ಜೀಪಲ್ಲಿ ಬಂದರೆ ಇಟ್ಸ್ ಅ ವೆರಿ ಈಸಿ ಟ್ರೆಕ್. ಇನ್ನೊಂದು 15 ನಿಮಿಷ ಅಷ್ಟೇ, 15 ನಿಮಿಷನೂ ಇಲ್ಲ. ಸೊ ಲೆಟ್ಸ್ ಗೋ. ಕೆಲಸ ಹೋಗಿ ಚೇಂಜ್ ಮಾಡಿ ಫ್ರೆಶನ್ ಅಪ್ ಆಗಬೇಕು. ಲೆಟ್ಸ್ ಗೋ. ಸ್ಕೂಲ್ಗಳಾಗೋಯ್ತಾ ನಿಮ್ಮದು? ಆಗೋಯ್ತಾ? ಇಲ್ಲಿ ವರ್ಷದಲ್ಲಿ ಒಂದು 5-6 ತಿಂಗಳು ಮಳೆ. ಹಾಂ, ಹೆಂಗೆ ಓಡಾಡೋದು ಎಲ್ಲರೂ ಜನ ಹಿಂಗೆ ಛತ್ರಿ ಇಟ್ಕೊಂಡು? ಹಾಂ,